ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ, ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ, ಅಲೆದಲೆದು ನಾವು ಅಡವಿಗಳಿಂದು, ಅಲೆದಲೆದು ಅಡವಿಗಳು ಬಳಲು ತಲಿರುವೆವು ದಾರಿಯ ಕಾಣದೆ, ಬಳಲುತ್ತ ಇರುವೆವು ದಾರಿಯ ಕಾಣದೆ, ಬಳಲುತ್ತಲಿರುವೆವು ದಾರಿಯ ಕಾಣದೆ, ರಾಘವ ಕಾನನ ಮಧ್ಯದಲ್ಲಿ ಎಲ್ಲಿರುವೆ, ರಾಮ ರಾಮಚಂದ್ರ ರಾಮ ಶತ್ರುಘ್ನ, ಗಿರಜ, ಎಲ್ಲಿ ಹುಡುಕಿದರೂ ಶ್ರೀರಾಮಚಂದ್ರನ ದರ್ಶನವಾಗಲಿಲ್ಲ. ಅವನನ್ನು ಕಾಣದೆ ಅಯೋಧ್ಯೆಗೆ ಹಿಂತಿರುಗಲು ನನಗೆ ಮನಸ್ಸಿಲ್ಲ. ಈಗೇನು ಮಾಡುವುದು? ಇನ್ನೆಲ್ಲಿ ಹುಡುಕುವುದು? ಪ್ರಭು ರಾಮಚಂದ್ರ, ನಿನ್ನನ್ನು ಕಾಣಬೇಕೆಂದಿರುವ ಮನೋಭಿಲಾಷೆಯನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯುವುದು ಬೇಡ ಗಿರಜ, ನಡೆಯಿರಿ. ಸರಿಯಾಗಿ ಹೇಳಿದೆ ಶತ್ರುಘ್ನ, ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗೆಯುವುದು ಬೇಡ. ನಡೆ, ಎಲ್ಲಿಯಾದರೂ ಸರಿ ಶ್ರೀರಾಮಚಂದ್ರನು ಕರೆದು ಕೊಟ್ಟ ಹಾಗೆ ಆಗಲಿ. ರಾಮ ಪರಂಧಾಮ ದಶರಥ ರಾಮ, ಪರಂಧಾಮ ದಶರಥ ರಾಮ, ಬಸುರ ನಾಮ ಸದಾ ರಾಮನಾಮ, ಬಸುರ ನಾಮ ಸದಾ ರಾಮನಾಮ, ಶ್ರೀ ರಾಮ ಪರಮ ಪಾವನ ನಾಮ, ಶ್ರೀ ರಾಮ ಪರಮ ರಾಮ ಪರಂಧಾಮ. ಸೀತಾ ಮನೋನ್ನಾಥ ಶ್ರಿತ ಪಾರಿಜಾತ, ಸೀತಾ ಮನೋನ್ನಾಥ ಶ್ರಿತ ಪಾರಿಜಾತ, ಸೀತಾ ಮನೋನ್ನಾಥ ಶ್ರಿತ ಪಾರಿಜಾತ, ಸೀತಾ ಮನೋನಾಥ ಶ್ರಿತ ಪಾರಿಜಾತ, ಭೂತ ಸುನೀತ ರಘುವಂಶ ಖ್ಯಾತ, ಸೀತಾ ಪುನೀತ ರಘುವಂಶ ಖ್ಯಾತ, ಶ್ರೀ ರಾಮ ಪರಮ ಪಾವನ ನಾಮ, ಶ್ರೀ ರಾಮ ಪರಮ ರಾಮ ಪರಧಾಮ.
ಸುಪ್ರಭಾತ 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 ಬಿದು ಪ್ರಭಾತ ಸಮಯ ತೇಜಮಾನ ರವಿ ಉದಯಿಪ ಸಮಯ ಸುಪ್ರಭಾತ ಬಿದು ಪ್ರಭಾತ ಸಮಯ ತೇಜಮಾನ ರವಿ ಉದಯಿಪ ಸಮಯ ಸುಪ್ರಭಾತ ಬಿದು ಪ್ರಭಾತ ಸಮಯ ಕೆಂಪಡರಿದ ತಾನ ಭೂಮಂಡಲದಿ ಕೆಂಪಡರಿದ ತಾನ ಭೂಮಂಡಲದಿ ತಂಪನಾರಿಸುತ್ತೆ ಬರುತ್ತಿರ ಭಾಸ್ಕರ ಕೆಂಪಡರಿದ ತಾನ ಭೂಮಂಡಲದಿ ತಂಪನಾರಿಸುತ್ತೆ ಬರುತ್ತಿರ ಭಾಸ್ಕರ ತಂಪನೀಯುವ ಸುಮ ಬೃಂದಭೂತ ತಂಪನೀಯುವ ಸುಮ ಬೃಂದಭೂತ ಇಂಪುಗಾನದ ಕೋಗಿಲೆ ಕಲರವ ಇಂಪುಗಾನದ ಕೋಗಿಲೆ ಕಲರವ ಸುಪ್ರಭಾತ ಬಿದು ಪ್ರಭಾತ ಸಮಯ ತೇಜಮಾನ ರವಿ ಉದಯಿಪ ಸಮಯ ಸುಪ್ರಭಾತ ಬಿದು ಪ್ರಭಾತ ಸಮಯ ಸುಪ್ರಭಾತ 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 ಸೀತಾ ಲಕ್ಷ್ಮಣ ನಾವೀಗ ಗಂಗಾ ತೀರಕ್ಕೆ ಬಂದಿರುವವರಲ್ಲೇ ಸ್ವರ್ಗ ಮರ್ತ್ಯ ಪಾತಾಳ ಲೋಕಗಳಲ್ಲಿ ಪ್ರಸವಿಸುತ್ತಾ ತ್ರಿಪದಗಾಮಿನಿ ಎನಿಸಿ ಸುರಮುನಿ ಜನರಿಂದ ಸ್ತುತ್ಯಳಾಗಿರುವ ಜಾಹ್ನವಿಯು ಎಷ್ಟೊಂದು ಪೂರ್ಣ ಪ್ರವಾಹದಿಂದ ಹರಿಯುತ್ತಿರುವನು ನೋಡಿ. ಬನ್ನಿ, ಸಕಲ ಪಾಪಗಳನ್ನು ಪರಿಹರಿಸುವ ಈ ಗಂಗಾ ನದಿಯಲ್ಲಿ ನಾವೆಲ್ಲರೂ ಮಿಂದು ಸ್ನಾನಿಕಾದಿಗಳನ್ನು ಮುಗಿಸಿ ಆಕೆಯನ್ನು ಭಕ್ತಿಯಿಂದ ಆರಾಧಿಸೋಣ. ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ ಅರಣ ಶಿರದಿಂದ ಹರಿದೇ ಅಮ್ಮ ಅಮ್ಮ ಅರಣ ಶಿರದಿಂದ ಹರಿದೇ ಧರೆಯನ್ನು ಧರಿಸಲಾಗಮಿಸಿ ಬಂದೆ ಅರಣ ಶಿರದಿಂದ ಹರಿದೆ ಧರೆಯನ್ನು ಧರಿಸಲಾಗಮಿಸಿ ಬಂದೆ ಪರಮ ಪಾವನೆ ಎಂದೆನಿಸಿ
ಧರೆಯನ್ನೆಲ್ಲ ಉದ್ಧರಿಸಿದೆ ತಾಯೇ. ಪರಮ ಭಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದೆ ತಾಯೇ. ನಿರುಪಮ ಚರಿತಳೆ ನಿನ್ನಯ ಅನುದಿನ. 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 ನಿರಂತರವು ಭಜಿಸುವೆವು ಅನುನಯದಿ. ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ. ಪರಮ ಪಾವನೆ ಕರುಣಾಂತರಂಗೆ. ಸುರನರ ಸೇವಿತೆ ವರಗಂಗೆ. ವರಗಂಗೆ ವರಗಂಗೆ ಅಮ್ಮ. ಸೀತಾ, ಪರಮ ಪಾವನೆಯಾದ ಗಂಗಾಮಾತೆಯ ಕರುಣೆ ಸಕಲ ಜೀವರಾಶಿಗಳಿಗೂ ಅಮೃತ ವರ್ಷಿಣಿ. ಅದೋ ಗುಹನು ಇತ್ತಲೇ ಬರುತ್ತಿರುವನು. ಶ್ರೀರಾಮ ರಾಮ 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 ರಘುವಂಶ ಸೋಮ. 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 ಕಾಮಿತಾರ್ಥ ವಿವಾಸಮ ಸುಂದರಾಂಗ. ಕಾಮಿತಾರ್ಥ ವಿವಾಸಮ ಸುಂದರಾಂಗ. ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ. ಭೂಪ ನಿನ್ನ ನಾಮ ಜಪ ಮಾತ್ರದಿಂದ. ನಿನ್ನ ನಾಮ ಜಪ ಮಾತ್ರದಿಂದ. ಭೂಪ ನಿನ್ನ ನಾಮ ಜಪ ಮಾತ್ರದಿಂದ. ಭೂಪ ನಿನ್ನ ನಾಮ ಜಪ ಮಾತ್ರದಿಂದ. ಪಾಪನಾಶಮಾಗಿ ಬಹುದೀಗ ನೋಡೈ. ಪಾಪನಾಶಮಾಗಿ ಬಹುದೀಗ ನೋಡೈ. ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ. ಪ್ರಭು ರಾಮಚಂದ್ರ, ಇದೋ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ಗುಹರಾಜ. ಗುಹನೆ, ನೀನು ನಿನ್ನ ಪರಿವಾರವು ಕ್ಷೇಮದಿಂದಿರುವರೆ? ರಾಮಚಂದ್ರ ಪ್ರಭು, ನಿಮ್ಮ ಅನುಗ್ರಹದಿಂದ ಸರ್ವರೂ ಕ್ಷೇಮದಿಂದಿದ್ದೇವೆ. ಆದರೆ ನಿಮಗೊದಗಿರುವ 14 ವರ್ಷ ವನವಾಸದ ವಾರ್ತೆಯನ್ನು ಕೇಳಿ
ನನಗೆ ಸಹಿಸಲಾರದಷ್ಟು ದುಃಖವಾಗಿರುವುದು ರಾಮಚಂದ್ರ ಪ್ರಭು. ನೀವಿನ್ನೂ ಚಿಂತಿಸಲಾಗದು. 14 ವರ್ಷ ವನವಾಸವನ್ನು ನಮ್ಮ ಶೃಂಗಬೇರಿಯಪುರದಲ್ಲೇ ಕಳೆಯುತ್ತಾ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವೆನು. ಗುಹನೆ, ಪರಮಾತ್ಮ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವ ನಾನು ಪುರಪ್ರವೇಶ ಮಾಡುವಂತಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನನಗೆ ಉಪಕಾರ ಮಾಡುವ ಆಗಿದ್ದರೆ ಈ ಗಂಗಾ ನದಿಯ ದಡದಿಂದ ಆ ಕಡೆಗೆ ನಮ್ಮನ್ನು ದಾಟಿಸು, ನಿನಗೆ ಪುಣ್ಯ ಬರುತ್ತದೆ. ಇದೇ ನಾನು ನಿನ್ನಿಂದ ಬಯಸುವ ಉಪಕಾರ. ನಾನೇ ಧನ್ಯನು. ಭವಸಾಗರವನ್ನೇ ದಾಟಿಸಬಲ್ಲ ಸುಯೋಗವು ನನಗೆ ಒದಗಿ ಬಂದಿತ್ತಲ್ಲ, ನಾನೇ ಧನ್ಯನು. ಮಹಾಪ್ರಭು, ನನ್ನದೊಂದು ಮಾತು. ಏನದು ಗುಹನೆ? ತಾವು ಹಿಂದೆ ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ತಮ್ಮ ಪಾದಕ್ಕೆ ಒಂದು ಕಲ್ಲು ಸೋಕಿ ಅದೆಲ್ಲವೂ ಎಣ್ಣಾಯ್ತಂತೆ. ಆದರೆ ನನ್ನ ದೋಣಿಯಲ್ಲೋ ಹಲವಾರು ಹರಳುಗಳಿರುವವು, ಅವೆಲ್ಲವೂ ಸೋಕಿ ಎಣ್ಣಾದರೆ ನನ್ನ ಗತಿ ಏನು ಪ್ರಭು? ಅರ್ಥವಾಯಿತು ಗುಹನೆ. ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನನ್ನ ಪಾದ ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಅಭಿಲಾಷೆ? ಹೌದು ಹೌದು ಸ್ವಾಮಿ. ತಥಾಸ್ತು, ನಿನ್ನಿಷ್ಟಾರ್ಥ ಸಿದ್ಧಿಸಲಿ. ಕ್ಷಣಕಾಲ ಪಾದವನು ನಾ ಪೂಜಿಸಿ ಆರಾಧಿಸಿ ರಾಮ ಮಾತನ ಜಾನಕೀಯ ರಮಣನ ಜನಕರ ಜನ ಮಾತನ ಜಾನಕೀಯ ರಮಣನ ಪೂಜಿಸಿ ಆರಾಧಿಸಿ
ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕರ ಜನಜ ಮಾತನ ಜಾನಕೀಯ ರಮಣನ ಅಹಲ್ಯ ಶಾಪ ವಿಮೋಚನೆ ಮಾಡಿದ ಶ್ರೀರಾಮನ ಅಹಲ್ಯ ಶಾಪ ವಿಮೋಚನೆ ಮಾಡಿದ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕರ ಜನಜ ಮಾತನ ಜಾನಕೀಯ ರಮಣನ ಜಾನಕೀಯ ರಮಣನ ಜಾನಕೀಯ ರಮಣನ ಮಹಾಪ್ರಭು ಗುಹನೆ ಕ್ಷಣ ಕಾಲ ಹಾಗೆ ಆಗಲಿ ಗುಹನೆ. ಮಹಾಪ್ರಭು ನಾವೇ ಸಿದ್ಧವಾಗಿರುವುದು. ನಡೆ. ಇಂದಾಂಬಿಕೆ ಧನ್ಯನಾದೆ ಇಂದಾಂಬಿಕೆ ಧನ್ಯನಾದೆ ರಾಮ ಇಂದಾಂಬಿಗೆ ಧನ್ಯನಾದೆ ಇಂದಾಂಬಿಗೆ ಧನ್ಯನಾದೆ ರಾಮ ಭವಸಾಗರ ದಾಟಿಸುವ ಇವರಂ ನದಿ ದಾಟಿಸುವೆ ಭವಸಾಗರ ದಾಟಿಸುವ ಇವರಂ ನದಿ ದಾಟಿಸುವೆ ಇಂದಾಂಬಿಗೆ ಧನ್ಯನಾದೆ ಇಂದಾಂಬಿಗೆ ಧನ್ಯನಾದೆ ರಾಮ ದೇವ ದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ ದೇವ ದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ ಇಂದಾಂಬಿಗೆ ಧನ್ಯನಾದೆ ಇಂದಾಂಬಿಗೆ ಧನ್ಯನಾದೆ ರಾಮ 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 ಲಕ್ಷ್ಮಣ, ಲಕ್ಷ್ಮಣ, ಅಣ್ಣ ಕರೆದಿರಾ? ಅಲ್ಲಿ ನೋಡು, ಕೆಂದೂಳಿ ಎದ್ದು ನಭೋಮಂಡಲವನ್ನು ಮುತ್ತುತ್ತಿರುವುದು. ತುರಗಗಳ ಕುರಪುಟದಿಂದೆದ್ದ ಕೆಂದೂಳನ್ನು ನೋಡಿದರೆ ಯಾರೋ ರಾಜಪುತ್ರರು ಬೇಟೆಗಾಗಿ ಬಂದಿರಬಹುದೇ. ನೋಡಿಕೊಂಡು ಬಾ ಲಕ್ಷ್ಮಣ. ಆಗಲಿ ಅಣ್ಣ. ಅಣ್ಣ ಮತ್ತಾರುವಲ್ಲ
ದಾಯಾದಿ ಮತ್ಸರದಿಂದ ಆ ಭರತನೇ ಸೈನ್ಯ ಸಮೇತನಾಗಿ ಬರುತ್ತಿರುವನು. ತಮ್ಮ ಅಪ್ಪಣೆ ಆದರೆ ಅವನನ್ನು ಮತ್ತು ಅವನ ಸೈನ್ಯವನ್ನು ಈಗಲೇ ಧ್ವಂಸ ಮಾಡಿ ಬರುತ್ತೇನೆ. ಲಕ್ಷ್ಮಣ, ಶಾಂತನಾಗು, ಶಾಂತನಾಗು ಸಹೋದರ. ಭರತ ಶತ್ರುಘ್ನರ ಭ್ರಾತೃ ವಾತ್ಸಲ್ಯವನ್ನು ನೀನರಿ. ಅವರೇನು ನಮ್ಮ ನಾಶಕ್ಕಾಗಿ ಬರುತ್ತಿರುವರೆ, ಇಲ್ಲ ನಮ್ಮಲ್ಲಿ ಕ್ಷಮಾಯಾಚನೆಗಾಗಿ ಬರುತ್ತಿರುವರೆ, ತಿಳಿದು ನೋಡೋಣ. ಶಾಂತನಾಗು. ಅಣ್ಣ ರಾಮಚಂದ್ರ, ಅಣ್ಣ ಅಣ್ಣ ರಾಮಚಂದ್ರ ನಮಸ್ಕರಿಸಿದೆ. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಮೇಲೇಳಿ. ಅಣ್ಣ ಭರತ, ಅಣ್ಣ, ಏನಣ್ಣ ಇದು? ಮುತ್ತು ರತ್ನ ಕನಕಾಂಬರಗಳನ್ನು ತೊಟ್ಟು ಮಂತ್ರಿ ಸಾಮಂತರರ ಮಧ್ಯೆ ದಿವ್ಯ ಸಿಂಹಾಸನದ ಮೇಲೆ ಮಂಡಿಸಲರ್ಹನಾದ ನೀನು ಜಟಾವಲ್ಕಲಗಳನ್ನು ಧರಿಸಿ ಈ ಕ್ರೂರ ಮೃಗಗಳು ವಾಸಿಸುವ ಸ್ಥಳದಲ್ಲಿರುವೆಯಲ್ಲ, ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡುತ್ತಿರುವ ನಾವೆಂತಹ ಪಾಪಿಗಳಣ್ಣ, ನಾವೆಂತಹ ಪಾಪಿಗಳು. ಶಾಂತನಾಗು ಸಹೋದರ, ಶಾಂತನಾಗು. ನನಗೆ ನಗರವಾಸಕ್ಕಿಂತಲೂ ಅರಣ್ಯವಾಸವೇ ಬಹಳ ಸುಖಕರವಾಗಿರುವುದು. ಅದಂತಿರಲಿ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ಅಲ್ಲಿ ಎಲ್ಲರೂ ಕುಶಲದಿಂದಿರುವರೆ? ಎಲ್ಲರೂ ಕುಶಲದಿಂದಿರುವರು ಅಣ್ಣ. ಭರತ, ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ನಿರುತ್ಸಾಹದಿಂದ ಹೊರಟು ಬಂದೆ. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಲು ಆತುರವಾಗುತ್ತಿರುವುದು. ಈಗ ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುತ್ತೇನೆ. ಹೇಳುವೆಯಾ ಭರತ? ಹೇಳುತ್ತೇನೆ ಅಣ್ಣ. ಭರತ, ನಮಗೆ ಅಕಾರ ಉಕಾರ ಮಕಾರಗಳ ಓಂಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರೆನಿಸಿಕೊಂಡ ನಮ್ಮ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೇ ಭರತ? ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರವರಿಯರು ಕ್ಷೇಮದಿಂದಿರುವರೇ ಭರತ? ಮಂತ್ರಿ ಸುಮಂತ್ರರೂ ಕ್ಷೇಮದಿಂದಿರುವರು ಅಣ್ಣ. ಭರತ, ಪತಿಯ ಎದುರಿನಲ್ಲಿ ಕುಳಿತು ಕಣ್ಣೀರು ಹಾಕುತ್ತಾ ಒಂದು ಮಾತನ್ನೂ ಆಡದೆ ಮೌನವಾಗಿ ಕಳುಹಿಸಿಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯವರು ಕ್ಷೇಮದಿಂದಿರುವರೇ ಭರತ? ಸುಮಿತ್ರಾ ಮಾತೆಯವರೂ ಕ್ಷೇಮದಿಂದಿರುವರು ಅಣ್ಣ. ನವಮಾಸಗಳು ಹೊತ್ತು ಹೆತ್ತು ಮುತ್ತಿಟ್ಟು ತುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾರದ ಸಂಕಟದಲ್ಲಿ ಬೀಳ್ಕೊಟ್ಟ ನನ್ನ ತಾಯಿ, ನನ್ನ ಭಾಗ್ಯ ಜನನಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೇ ಭರತ? ಕೌಶಲ್ಯ ಮಾತೆಯವರೂ ಕ್ಷೇಮದಿಂದಿರುವರು ಅಣ್ಣ. ಭರತ, ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟು ನನಗೆ ಅನೇಕ ಮುನಿಜನರ ಪಾದ ಸೇವೆಯನ್ನೇ ಮಾಡುವ ಸೌಭಾಗ್ಯವನ್ನೇ ಕಲ್ಪಿಸಿಕೊಟ್ಟ ನಿನ್ನ ತಾಯಿ, ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮದಿಂದಿರುವರೇ ಭರತ? ಆಹಾ, ಅವಳ ಕ್ಷೇಮಕ್ಕೆ ನನ್ನ ಕೊರತೆ. ಕ್ಷೇಮ ಕ್ಷೇಮ. ಈಗ ಹೇಳು ಭರತ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದದ್ದಲ್ಲದೆ ಖಟ್ವಾಂಗ ಎಂಬ ಹೆಸರಿನಿಂದಿದ್ದವನು ಪುಷ್ಪರಥ ಎಂಬ ಅನ್ವರ್ಥನಾಮವನ್ನು ಪಡೆದು ದಶ ದಿಕ್ಕಗಳಲ್ಲಿ ಒಬ್ಬನೇ ರತಿಕನಾಗಿ ಹೋರಾಡಿ ಜಯವನ್ನು ಹೊಂದಿ ದೇವಾನುದೇವತೆಗಳಿಂದ ದಶರಥ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನಮ್ಮ ಪೂಜ್ಯ ಜನಕನಾದ ದಶರಥ ಚಕ್ರವರ್ತಿಯವರು ಕ್ಷೇಮದಿಂದಿರುವರೇ ಭರತ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ. ಭರತ, ಅಂತ್ಯವಾಯಿತು? ಏನಾಯಿತು ಅಣ್ಣ? ಏನಾಯಿತು? ಬೇಗನೆ ಹೇಳಬಾರದೆ? ಅಣ್ಣ, ದುಷ್ಟ ಕೈಕೆಯು ನಿಮ್ಮನ್ನು ಅರಣ್ಯ ಕಟ್ಟಿದಳು. ಅತ್ತಿಗೆಯು ಲಕ್ಷ್ಮಣನು ನಿನ್ನನ್ನೇ ಹಿಂಬಾಲಿಸಿದರು. ನಿಮ್ಮ ಹಗಲಿಕೆಯ ವೇದನೆಯನ್ನು ತಾಳಲಾರದೆ ಪೂಜ್ಯ ಜನಕನು ಸ್ವರ್ಗಸ್ಥರಾದರಣ್ಣ, ಸ್ವರ್ಗಸ್ಥರಾದ. ದಶ ದಿಗಂತದ ಧೈರ್ಯದಿಂದ ತವಂ ನಡೆಯಿಸುತ್ತೆ ದಶರಥಾಂಕಿತನೆಂದು
ನೆಲೆಸದು ಜಗದಿ ನಿಶಿತ ಧರ್ಮ ರಾಜ್ಯ ನಿಷ್ಠೆಯಿಂ ವರ್ತಿಸುತ್ತೆ ನಿಶಿತ ಧರ್ಮ ನ್ಯಾಯ ನಿಷ್ಠೆಯಿಂ ವರ್ತಿಸುತ್ತೆ ಸುರಮುನಿ ವಿಧಾನದಿಂ ಸ್ತುತ್ಯನಾಗಿ ಯಶವನಾರ್ಜಿಸಿ ರಾಜ್ಯಯಂತ್ರವಂ ಚಾತುರ್ಯದಿಂ ನಡೆಯುತ್ತಾ ಯಶವನಾರ್ಜಿಸಿ ರಾಜ್ಯಯಂತ್ರವಂ ಚಾತುರ್ಯದಿಂ ನಡೆಯುತ್ತಾ ಅಸಮಧೀರನೆನಿಸಿ ಪ್ರಶಮಿತಾಖಿಲ ರಿಪು ಪ್ರಕರಣಾದ ತಂದೆ ಪರಲೋಕವನು ಸೇರಿದನೆ ಪಾಪಿ ವಿಧಿಯೇ 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 ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯಾ ಅಯ್ಯೋ ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯಾ ಅಯ್ಯೋ ಅಯ್ಯೋ ಈ ರಾಮನೇ ನಿಮ್ಮ ಪಾಲಿಗೆ ಮೃತ್ಯುವಾದನೆ ಹೇ ದಶರಥ ಚಕ್ರವರ್ತಿ ಹೇ ದಶರಥ ಚಕ್ರವರ್ತಿ ಸ್ವರ್ಗದಲ್ಲಿರುವ ನಿಮಗೆ ಇದೋ ಇಲ್ಲಿಂದಲೇ ವಂದಿಸುವವು ಇದರಿಂದಲೇ ವಂದಿಸು ಇದೋ ನಿಮಗೆ ಅರ್ಪಿತವಾಗಲಿ ಅಯ್ಯೋ ಇನ್ನು ಮುಂದೆ ಯಾರನ್ನು ಜನಕ ಜನಕ ಎಂದು ಕರೆಯಲಿ ಅಯ್ಯೋ ಇನ್ನು ಮುಂದೆ ಯಾರನ್ನು ಜನಕ ಜನಕ ಎಂದು ಕರೆಯಲಿ ಭರತ ಅಣ್ಣ, ನೀನೇ ಪುಣ್ಯಶಾಲಿಯಪ್ಪ. ಜನಕನ ಅವಸಾನ ಕಾಲದಲ್ಲಿ ಅವರ ಬಳಿ ಇದ್ದು ಅವರ ಸೇವೆ ಮಾಡಿದ ಪುಣ್ಯಕ್ಕೆ ಭಾಗ್ಯ ಅದು. ಈ ಪಾಪಿ ರಾಮನ ಅಣೆಯಲ್ಲಿ ಅಂತಹ ಭಾಗ್ಯವು ಬರೆಯಲಿಲ್ಲವಲ್ಲ ಭರತ, ಬರೆಯಲಿಲ್ಲವಲ್ಲ. ಅಣ್ಣ, ಆ ಪುಣ್ಯವು ನಮಗೂ ಇಲ್ಲವಾಯ್ತಣ್ಣ. ಜನಕನ ಮರಣ ಕಾಲದಲ್ಲಿ ನಾವು ಸಹ ಬಳಿಯಲ್ಲಿರಲಿಲ್ಲವಣ್ಣ. ಏನು, ಜನಕನ ಮರಣ ಕಾಲದಲ್ಲಿ ನೀವು ಸಹ ಅವರ ಬಳಿಯಲ್ಲಿರಲಿಲ್ಲವೇ? ಇಲ್ಲ ಅಣ್ಣ, ಇಲ್ಲ. ಅಯ್ಯೋ, ಹೇ ದಶರಥ ಚಕ್ರವರ್ತಿ, 60 ಸಹಸ್ರ ವರ್ಷಗಳ ಕಾಲ ವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದ ನಿಮಗೆ ನಿಮ್ಮ ಅವಸಾನ ಕಾಲದಲ್ಲಿ ಯಾರೂ ನಿಮ್ಮ ಪಾಲಿಗೆ ಗಂಧೋದಕವನ್ನು ಬಿಡಲಿಲ್ಲವೇ? ನಿರ್ಭಾಗ್ಯ ಪುತ್ರರು, ನಾವು ನಿರ್ಭಾಗ್ಯ ಪುತ್ರರು. ಗತಂ ನ ಶೋಚಯೇತ್ ಪ್ರಾಜ್ಞ, ಗತಂ ನ ಶೋಚಯೇತ್ ಪ್ರಾಜ್ಞ. ಕಳೆದು ಓದುದನ್ನು ಚಿಂತಿಸಿ ಫಲವಿಲ್ಲ. ಹೋಗು ಭರತ, ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ಮಾತಾ ಪಿತೃಗಳ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡು, ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡು. ಅಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಇರಲ್ಲ. ಆದುದರಿಂದ ನೀನೀಗಲೇ ಅಯೋಧ್ಯೆಗೆ ಬಂದು ಸಿಂಹಾಸನವನ್ನು ಏರಿ ಮಾತೆಯವರು ಪ್ರಜೆಯನ್ನು ನಮ್ಮನ್ನು ಸಂತೋಷಪಡಿಸು. ಬಾ ಅಣ್ಣ, ಬಾ. ಪ್ರಿಯ ಸಹೋದರರೇ, ನಿಮ್ಮ ಸೋದರ ಪ್ರೇಮವು ಅಸಾಧಾರಣವಾದದ್ದು. ಮಾತಾ ಪಿತೃಗಳ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರುವೆ. ಅದು ಅಲ್ಲದೆ ನಿನ್ನ ಭಾಗಕ್ಕೆ ಬಂದ ಪಟ್ಟಾಭಿಷೇಕವನ್ನು ನಾನು ಹೇರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ಬೇಡ ತಮ್ಮ, ಕೋಸಲ ಸಾಮ್ರಾಜ್ಯ ನಿನ್ನದು. ಅಣ್ಣ, ನಾನೇ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಹಾರ ದೋಷವೆಲ್ಲಿಂದ ಬರುವುದು? ಬಾರಣ್ಣ, ಹಠ ಮಾಡಬೇಡ. ಬಾಣ್ಣ. ಭರತ, ನಿನ್ನ ಭಾವನೆಯು ಅಭಿನಂದನೆಯವೇ ಸರಿ. ಆದರೆ
14 ವರ್ಷಗಳ ಕಾಲ ವನವಾಸಿಯಾಗಿರುವೆನೆಂತಲೂ ಪುರಪ್ರವೇಶ ಮಾಡುವುದಿಲ್ಲವೆಂತಲೂ ತಂದೆಗೆ ವಾಗ್ದಾನ ಮಾಡಿ ಬಂದಿರುವ ನಾನು ಆತನು ಸ್ವರ್ಗಸ್ಥನಾದ ಕೂಡಲೇ ಪ್ರತಿಜ್ಞೆಯನ್ನು ಉಲ್ಲಂಘಿಸಿ ರಾಜ್ಯ ಪಟ್ಟವನ್ನು ವಹಿಸುವುದಾದರೆ ನಾನೆಂತಹ ಪಿತೃದ್ರೋಹಿಯು ಧರ್ಮಘಾತಕನಾಗುವನೆಂಬುದನ್ನು ನೀನೇ ಆಲೋಚಿಸು ಭರತ. ಅಣ್ಣ, ಸತ್ಯ ಧರ್ಮ ಪಾರಾಯಣನಾದ ಅಣ್ಣ, ನೀನಿಲ್ಲದೆ ಅಯೋಧ್ಯೆಯಲ್ಲಿ ನಾನು ಕ್ಷಣಕಾಲವೂ ಜೀವಿಸಿರಲ್ಲ. ಆದುದರಿಂದ ನಿಮ್ಮ ಪವಿತ್ರವಾದ ಪಾದಿಕೆಗಳನ್ನು ಅನುಗ್ರಹಿಸಿಕೊಡಿ. ಅವುಗಳನ್ನು ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನಾನು ನಿನ್ನಂತೆ ಮುನಿವೃತ್ತಿಯಿಂದ ಜೀವಿಸುತ್ತಾ ನೆಪ ಮಾತ್ರಕ್ಕೆ ರಾಜ್ಯ ಕಾರ್ಯಗಳನ್ನು ನೋಡುತ್ತೇನೆ. ಇದನ್ನಾದರೂ ದಯಮಾಡಿ ಸ್ವೀಕರಿಸೋಣ. ದಯಪಾಲಿಸಿ. ನೀವಲ್ಲವೇ ಸಹಜಾತ ಧರ್ಮವನ್ನು ಈ ಲೋಕಕ್ಕೆ ಪ್ರತ್ಯಕ್ಷಗೊಳಿಸಿದ ಪರಮ ಗುಣಶಾಲಿಗಳು. ಜ್ಯೇಷ್ಠಾನುವರ್ತನವು ಧರ್ಮ ಪಾರಾಯಣತೆಯುಳ್ಳ ನಿಮ್ಮಂತಹ ಸುಪುತ್ರರನ್ನು ಪಡೆದ ನಮ್ಮ ದಶರಥ ಚಕ್ರವರ್ತಿಯು ಮೃತನಾಗಿದ್ದರೂ ಸಹ ನೀವು ನಿಮ್ಮ ಗುಣಶೀಲಗಳಿಂದ ಆತನಿಗೆ ಯಶಶರೀರವನ್ನು ಕಲ್ಪಿಸಿದ್ರಿ. ಆಹಾ, ನನಗೆ ಬಹಳ ಸಂತೋಷವಾಯಿತು ಭರತ. ಆಗಲಿ, ತೆಗೆದುಕೋ ನಿನ್ನ ಇಚ್ಛೆಯಂತೆ ಪಾದುಕೆಗಳನ್ನು. ತನ್ನೊಡಲ ತಾಪವಂ ತಡೆದೆನಿತೋ ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯಮಿಲ್ಲ. ರಾಮ ತನ್ನೊಡಲ ತಾಪವಂ ತಡೆದನಿತೋ ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯಮಿಲ್ಲ. ರಾಮ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದು ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಮುನಿ ಜನರ ಪಾಲಿಗೂ ಈ ಪುಣ್ಯಮಿಲ್ಲ. ರಾಮ ಸಹಜದಿಂ ಶ್ರೀರಾಮ ಸಹಜರಾಗಿ ಜನಿಸಿ ಸಹಜದಿಂ ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸಿದ ಮಗು ಈ ಭಾಗ್ಯಮಿಲ್ಲ. ರಾಮ ಕಾಡು ಮರದಿಂ ಕಡಿದು ಕಾಲಿನಿಂ ತುಳಿದು ಕಾಡು ಮರವಂ ಕಡಿದು ಕಾಲಿನಿಂ ತುಳಿದು ಪಾಡುಪಡುತ್ತಿದ್ದರು ನಾಡಿನೊಡೆತನವ ಕೈಗೊಂಡು ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿಗೊದಗಿದ ಪುಣ್ಯ ಕೆಣೆಯುಂಟೆ ಜಗದೇ
ರಾಮ ಅಣ್ಣ, ನನ್ನದೊಂದು ಪ್ರಾರ್ಥನೆ. ಅಣ್ಣ, ನಿಮ್ಮ 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ನನಗೆ ದರ್ಶನ ಕೊಡದೆ ಹೋದ ಪಕ್ಷದಲ್ಲಿ ಈ ನನ್ನ ದೇಹವನ್ನು ಅಗ್ನಿಯಲ್ಲಿಡಾಡುವೆನು. ಇದು ನಿನ್ನ ಪಾದದಾಣೆಗೂ ಸತ್ಯ ಸತ್ಯ ಸತ್ಯ. ಬಹಳ ಸಂತೋಷ ಭರತ. ನಮ್ಮ 14 ವರ್ಷ ವನವಾಸ ಮುಗಿದ ಮರುದಿನವೇ ನಾನು ನಿನಗೆ ದರ್ಶನವನ್ನು ಕೊಡುತ್ತೇನೆ. ಆಗಬಹುದೇ? ಆಗಬಹುದು. ನೀವಿನ್ನು ಸಂತೋಷದಿಂದ ಪ್ರಯಾಣ ಮಾಡಿರಿ. ನಿಮಗೆ ಮಂಗಳವಾಗಲಿ. ನಾವಿನ್ನೂ ಬರುತ್ತೇವೆ ಅಣ್ಣ. ಹೋಗಿ ಬನ್ನಿ. ಸೀತಾರಾಮ ಸಹಿತ ದರ್ಶನವ ನೀಡಯ್ಯ. ಸೀತಾರಾಮ ಸಹಿತ ದರ್ಶನವ ನೀಡಯ್ಯ. ಧನ್ಯರಾದೆವು ಪುನೀತರಾದೆವು. ಧನ್ಯರಾದೆವು ಪುನೀತರಾದೆವು. ಸೀತಾರಾಮ ಸಹಿತ ದರ್ಶನವ ನೀಡಯ್ಯ. ರಾಮ ನಿಮ್ಮಯ ಚರಣಗಳನ್ನು ರಾಮ 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 ನಿಮ್ಮಯ ಚರಣಗಳನ್ನು ಪೂಜಿಸುವೆವು ನಾವು. ರಾಮ ನಿಮ್ಮಯ ಚರಣಗಳನ್ನು ಪೂಜಿಸುವೆವು ನಾವು. ಪೂಜಿಸಿ ಆರಾಧಿಸುವೆವು. ಪೂಜಿಸಿ ಆರಾಧಿಸುವೆವು. ಮುಕ್ತಿ ನೀಡೋ ರಾಘವ ಸೀತಾರಾಮ ಸಹಿತ ದರ್ಶನವ ನೀಡಯ್ಯ. ಧನ್ಯರಾಮ ಸಹಿತ ದರ್ಶನವ ನೀಡಯ್ಯ. ಧನ್ಯರಾದೆವು ಪುನೀತರಾದೆವು. ಧನ್ಯರಾದೆವು ಪುನೀತರಾದೆವು. ಸೀತಾರಾಮ ಸಹಿತ ದರ್ಶನವ ನೀಡಯ್ಯ. ಲಕ್ಷ್ಮಣ, ನೋಡಿದೆಯಾ ಭರತ ಶತ್ರುಘ್ನರ ಭ್ರಾತೃ ವಾತ್ಸಲ್ಯವನ್ನು? ಅಣ್ಣ,
ಅರಿಯದೆ ಆಡಿದ ನನ್ನ ಅಪರಾಧವನ್ನು ಕ್ಷಮಿಸಬೇಕು. ಚಿಂತೆ ಇಲ್ಲ ಸೀತಾ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾದ್ದರಿಂದ ಪ್ರಜೆಗಳು ಬಂದು ನಮ್ಮನ್ನು ಪದೇ ಪದೇ ಕಾಡುವರು. ನಡೆಯಿರಿ, ದಂಡಕಾರುಣ್ಯವನ್ನು ಕುರಿತು ಪ್ರಯಾಣ ಮಾಡೋಣ. ಓಹೋ ಓಹೋ ಬೇವು ಬರಲಿದೆ, ಓಹೋ ಓಹೋ ಬೇವು ಬರಲಿದೆ, ಬೇವು ಬರಲಿದೆ ನನಗೆ ಮೇವು ಬರಲಿದೆ, ಮೇವು ಬರಲಿದೆ ನನಗೆ ಮೇವು ಬರಲಿದೆ. ಹಾರಿ ಜೀವವ ಹೀರುವೆನ, ಹಾರಿ ಜೀವವ ಹೀರುವೆನ, ಇರಿದಿರಿದು ತಿನ್ನುವೆನೋ ಮುರಿ ಮುರಿದು ಮೊಕ್ಕುವೆನೋ, ಇರಿದಿರಿದು ತಿನ್ನುವೆನೋ ಮುರಿ ಮುರಿದು ಮುಕ್ಕುವೆನೋ. ಜೀವ ಭಾವ ಬೇವು ಬರಲಿದೆ, ಬೇವು ಬರಲಿದೆ ಯಮಗೆ ಬೇವು ಬರಲಿದೆ, ಬೇವು ಬರಲಿದೆ ಯಮಗೆ ಬೇವು ಬರಲಿದೆ. ಆಹಾ ಓಹೋ ಬೇವು ಬರಲಿದೆ ನಮಗೆ ಬೇವು ಬರಲಿದೆ. ಪ್ರಾಣ ಹಿಂಸೆ ಮಾಡುವುದರಲ್ಲಿ ಈ ಭುವನದಲ್ಲಿ ನನಗಿಂತಲೂ ಮಿಗಿಲಾದವರು ಯಾರೂ ಇಲ್ಲ. ನಮ್ಮಣ್ಣನಾದ ಲಂಕಾಧೀಶ್ವರನು ಈ ದಂಡಕಾರಣ್ಯವನ್ನು ನಿರ್ಮಿಸಿದನು. ನನ್ನ ಮಗನಾದ ಶಂಭು ಕುಮಾರನು ಸೂರ್ಯನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸುತ್ತಿರುವನು, ಅಲ್ಲದೆ ಅಮೋಘವಾದ ಶಸ್ತ್ರವನ್ನು ಸಹ ಪಡೆಯುತ್ತಿರುವನು. ಅವನ ತಪಸ್ಸು ಇಂದಿಗೆ ಸಂಪೂರ್ಣಗೊಳ್ಳುವುದು. ನಾನು ಹೋಗಿ ಅವನನ್ನು ಎಚ್ಚರಿಸುವೆನು. ಅಯ್ಯೋ ಮಗನೇ ಶಂಭು ಕುಮಾರ, ಅಯ್ಯೋ ಯಾರು ನಿನ್ನನ್ನು ಶಿರಚ್ಛೇದನ ಮಾಡಿದವರು? ಯಾರಿರಬಹುದು? ಯಾರಿರಬಹುದು? ನಿನ್ನನ್ನು ಶಿರಚ್ಛೇದನ ಮಾಡಿದವರು ಯಾರಿರಬಹುದು? ಯಾರೇ ಆಗಲಿ, ಯಾರೇ ಆಗಲಿ, ಅವರನ್ನು ನನ್ನ ಕೈಗೆ ಸಿಕ್ಕಿ ಬಿದ್ದರೆ ಗಸ ಗಸ ಗಸನೆ ಹಾಗೆ ನುಂಗು ಬಿಡುವೆನು. ಯಾರಾಗಿರಬಹುದು? ಇರಲಿ, ನೋಡಿ ಬರುವನು.